ತೀರ್ಥಹಳ್ಳಿಯಲ್ಲಿ ಖಾಸಗಿ ಬಸ್ನಲ್ಲಿ ಗಾಂಜಾ ಮಾರಾಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಕಾರ್ಯಾಚರಣೆ ವೇಳೆ ಸಿಕ್ಕಿಬಿದ್ದ ಆರೋಪಿಗಳ ವಿಚಾರಣೆ ನಡೆಸಿದಾಗ ಖಾಕಿ ಪಡೆಗೆ ಶಾಕ್ ಆಗುವಂತೆ ಸುದ್ದಿ ಸಿಕ್ಕಿದೆ. ಗಾಂಜಾ ಮಾರಾಟ ಪ್ರಕರಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೈವಾಡ ಇರೋದು ಪಕ್ಕವಾಗಿ ಆತ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹಾಗಾದ್ರೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಗಾಂಜಾ ಕೇಸ್ನಲ್ಲಿ ಪೊಲೀಸ್ ಅಪ್ಪನ ಕೈವಾಡ. ತೀರ್ಥಹಳ್ಳಿಯ ಡಿಆರ್ ಪೊಲೀಸ್ ವಿಲ್ಸನ್ ಅರೆಸ್ಟ್. ಎಸ್, ಗಾಂಜಾ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲಿ ನೋಡಿದ್ರೂ ಗಾಂಜಾದ್ದೇ ಹಾವಳಿ. ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇದ್ದಾರೆ. ಆದ್ರೂ ಕೂಡ ಗಾಂಜಾ ಹಾವಳಿ ಮಾತ್ರ ಜಿಲ್ಲೆಯಲ್ಲಿ ಕಡಿಮೆಯಾಗಿಲ್ಲ. ಇಷ್ಟು ದಿನ ಗಾಂಜಾ ಕೇಸ್ನಲ್ಲಿ ರೈತರು, ರೌಡಿಗಳು ಸಿಕ್ಕಿ ಬೀಳ್ತಾ ಇದ್ರು. ಇದೀಗ ಪೊಲೀಸಪ್ಪನೇ ಗಾಂಜಾ ಸಾಗಾಟ ಪ್ರಕರಣದಲ್ಲಿ ಅಂದರ್ ಆಗಿದ್ದಾನೆ. 17ನೇ ತಾರೀಕಿಗೆ ನಮ್ಮ ತೀರ್ಥಹಳ್ಳಿ ಸ್ಟೇಷನ್ನಲ್ಲಿ ಒಂದು FIR ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಂದು ಬಸ್, ಅದು ಮಂಗಳೂರಿಂದ ಬಳ್ಳಾರಿಗೆ ಹೋಗೋದು ಶಿವಮೊಗ್ಗ ಮೂಲಕ. ಆ ಬಸ್ಸಲ್ಲಿ 2 kg ಗಾಂಜಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸವ್ರಿಗೆ ಮಾಹಿತಿ ಬಂದಿರುತ್ತೆ. ಆ ಮಾಹಿತಿ ಮೇರೆಗೆ ರೇಡ್ ಮಾಡಿಬಿಟ್ಟು 2 kg ಗಾಂಜಾ ಕೂಡ ವಶಪಡಿಸ್ಕೊಂಡಿರ್ತಾರೆ. ಮತ್ತು ಬಸ್ನಲ್ಲಿ ಇದ್ದ ಎಲ್ಲರದು ಕೂಡ ಡೀಟೇಲ್ಸ್ ಚೆಕ್ ಮಾಡಿಬಿಟ್ಟು ಇದು ಯಾರಿಗೆ ಬಿಲಾಂಗ್ ಆಗಿದೆ ಅಂತ ಚೆಕ್ ಮಾಡಿದಾಗ ಅದು ಯಾರಿಗೆ ಕೂಡ ಸೇರಿರೋದು ಕಂಡು ಬಂದಿರೋದಿಲ್ಲ. ಬಟ್ ಆ ಟೈಮಲ್ಲಿ ಎಲ್ಲರದು ಕೂಡ ಎನ್ಕ್ವೈರಿ ಮಾಡಿರ್ತಾರೆ. ಮತ್ತು ಆಮೇಲೆ ಯಾರು ಅನ್ನೋನ್ ಅಂತ ಹೇಳ್ಬಿಟ್ಟು ನಾವು ಒಂದು FIR ರಿಜಿಸ್ಟರ್ ಮಾಡಿರ್ತೀವಿ, 2 kg ಗಾಂಜಾ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಹೇಳಿ. ಮತ್ತು ಅದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದಾಗ ಗಾಂಜಾ ಇಟ್ಟಿರೋ ಕೆಳಗಡೆನೇ ಸೀಟಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದು ನಮ್ಮ ಗಮನಕ್ಕೆ ಬಂತು. ಆ ವ್ಯಕ್ತಿನ ನಾವು ಎನ್ಕ್ವೈರಿಗೆ ಒಳಪಡಿಸಿದಾಗ ಅವನ ಕಡೆಯಿಂದ ಸ್ವಲ್ಪ ಮಾಹಿತಿ ಸಿಕ್ತು. ಈ ಕೇರಳನಲ್ಲಿ ತಲಸೇರಿ ಡಿಸ್ಟ್ರಿಕ್ನಲ್ಲಿ, ಅಲ್ಲಿ ಒಂದು ತ್ರಿಸೂರ್ ಡಿಸ್ಟ್ರಿಕ್ನಲ್ಲಿ ಒಂದು ಚರ್ಚ್ ಇದೆ. ಅದು ಇಮ್ಯಾನ್ಯುಯಲ್ ಎಂಪ್ರರ್ ಅಂತ ಹೇಳ್ಬಿಟ್ಟು ಚರ್ಚ್. ಅದು ಮೇನ್ ಸ್ಟ್ರೀಮ್ ಕ್ರಿಶ್ಚಿಯಾನಿಟಿಗೆ ಸೇರೋದಿಲ್ಲ, ಬಟ್ ಬೇರೆ ಥರ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಆ ಗ್ರೂಪಿಂದ ಒಂದು ಮೆಂಬರ್ ಆಗಿರ್ತಾನೆ ಮುಂಚೆ ಈ ವ್ಯಕ್ತಿ. ಮತ್ತು ಆ ಗ್ರೂಪ್ನಿಂದ ಆಚೆ ಬಂದಿರ್ತಾನೆ, ಅಲ್ಲಿ ಏನು ಕೂಡ ಸರಿ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿ ಕ್ರಿಶ್ಚಿಯಾನಿಟಿ ಇಲ್ಲ, ಅವರು ಬೇರೆ ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಇವನು ಆಚೆ ಬಂದಿರ್ತಾನೆ. ಅದಾದಮೇಲೆ ಕೂಡ ಕಂಟಿನ್ಯೂಸ್ ಆಗಿ ಅವ್ರ ವಿರುದ್ಧ ಕ್ರಿಟಿಸೈಸ್ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ. ಸೊ ಆ ರೀಸನಿಂದ ಅವನ್ನ ಫಿಕ್ಸ್ ಮಾಡಬೇಕು ಈ ಕೇಸಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನ ಕಡೆಯಿಂದ ಮಾಹಿತಿ ಬರುತ್ತೆ. ನಂತರ ಇದು ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂತೆಲ್ಲ ನಾವು ಚೆಕ್ ಮಾಡಿದಾಗ ನಮ್ಮದೇ DR ಅಲ್ಲಿ ಒಂದು ARSI ವಿಲ್ಸನ್ ಅಂತ ಹೇಳ್ಬಿಟ್ಟು ಇವನ ಕಡೆಯಿಂದ ನಮಗೆ ಅನಾಮಧೇಯವಾಗಿ ಈ ಥರ ಇನ್ಫಾರ್ಮೇಷನ್ ಬಂದಿದೆ ಅಂತ ನಮಗೆ ಮಾಹಿತಿ ಸಿಗುತ್ತೆ. ಆಮೇಲೆ ನಂತರ ಅವನಿಗೆ ಕೂಡ ಇನ್ವೆಸ್ಟಿಗೇಟ್ ನಾವು ಮಾಡಿದಾಗ ಆ ಚರ್ಚ್ ಕಡೆಯಿಂದ ಈ ಯಾರು ವ್ಯಕ್ತಿಯೊಬ್ಬ ಇದ್ದ ಅವನ್ನ ಫಿಕ್ಸ್ ಮಾಡಬೇಕು ಕೇಸಲ್ಲಿ ಅಂತ ಹೇಳ್ಬಿಟ್ಟು ಇವ್ರುಗಳೇ 2 kg ಗಾಂಜಾ ಬಸ್ಸಲ್ಲಿಟ್ಟು ಟ್ರಾನ್ಸ್ಪೋರ್ಟೇಷನ್ ಮಾಡಿ ನಮಗೆ ಸುಳ್ಳು ಮಾಹಿತಿ ಕೊಟ್ಟು ಅವ್ನಿಗೆ ಹಿಡಿಸೋ ಪ್ರಯತ್ನ ಮಾಡಿದ್ದಾರೆ. ಆ ಬೇಸಿಸ್ ಮೇಲೆ ನಾವು ವಿಲ್ಸನ್ ಮತ್ತು ಇನ್ನೊಬ್ಬ ಆಲೆಕ್ಸ್ ಅಂತ ಹೇಳ್ಬಿಟ್ಟು, ಈ ಆಲೆಕ್ಸ್ ಬ್ಯಾಂಗ್ಳೂರ್ನಲ್ಲಿ ಇರೋನು, ಅವನು ವಿಲ್ಸನ್ಗೆ 1 ಲಕ್ಷ ರೂಪಾಯಿ ಕೂಡ ಕೊಟ್ಟಿರೋದು ನಮ್ಮ ಗಮನಕ್ಕೆ ಬಂತು. ಈ ಆಲೆಕ್ಸ್ ಮತ್ತು ವಿಲ್ಸನ್ ಇಬ್ಬರು ಸೇರಿಬಿಟ್ಟು ಮಂಗಳೂರಿನಲ್ಲಿ ಬಸ್ನಲ್ಲಿ ಗಾಂಜಾ ಇಟ್ಬಿಟ್ಟು ಇವನಿಗೆ ಫಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟಿರ್ತಾರೆ. ಬೇಲಿನೇ ಎದ್ದು ಹೊಲ ಮೇದ ಹಾಗೆ ಗಾಂಜಾ ಸಾಗಾಟ ಹಾಗೂ ಕೊಲೆ ಸುಪಾರಿಗೆ ಸಂಚು ರೂಪಿಸಿದ ಪೊಲೀಸೇ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೌದು, ಖಾಸಗಿ ಬಸ್ ಒಂದರಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತೀರ್ಥಹಳ್ಳಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ಈ ವೇಳೆ ದಾಳಿ ಮಾಡಿದ ಪೊಲೀಸರು ಗಾಂಜಾ ಸಾಗಿಸ್ತಾ ಇದ್ದ ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಹಾಗೇನೆ ಈ ವೇಳೆ 2 kg 300 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡು ಕೇರಳ ಮೂಲದ ಅಜೀನ್ನನ್ನ ಬಂಧಿಸಿದ್ದಾರೆ. ಪೊಲೀಸರು ಬಂಧಿತ ಆರೋಪಿಯನ್ನ ವಿಚಾರಣೆ ನಡೆಸಿದ ನಂತರ ಫುಲ್ ಶಾಕ್ ಆಗಿದ್ದಾರೆ. DAR ನಲ್ಲಿ ಕೆಲಸ ಮಾಡ್ತಾ ಇದ್ದ ವಿಲ್ಸನ್ ಜೇಮ್ಸ್ ಎಂಬುವವನೇ ಗಾಂಜಾ ಸಾಗಾಟದ ಕಿಂಗ್ ಪಿನ್ ಎಂದು ಪೊಲೀಸರಿಗೆ ಗೊತ್ತಾಗಿದೆ. ಏಪ್ರಿಲ್ 17ರಂದು ಮಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದ ಖಾಸಗಿ ಬಸ್ನಲ್ಲಿ ಗಾಂಜಾ ಸಾಗಾಟ ಮಾಡಲಾಗ್ತಾ ಇತ್ತು. ಇದರಲ್ಲಿ ಅಲೆಕ್ಸ್ ಅಲಿಯಾಸ್ ಅಲೆಕ್ಸಾಂಡರ್ ಮತ್ತು ಅಫ್ರೋಜ್ ಎಂಬುವವರನ್ನ ವಿಚಾರಣೆ ಮಾಡಿದಾಗ ವಿಲ್ಸನ್ ಹೆಸರು ಹೊರಬಿದ್ದಿದೆ. ವಿಲ್ಸನ್ ಜೇಮ್ಸ್
ಶಿವಮೊಗ್ಗ ನಗರದಲ್ಲಿ ವಾಸವಾಗಿದ್ದಾನೆ. ತನಿಖೆ ನಡೆಸಿದಾಗ ಚರ್ಚ್ ಒಂದರ ವಿಚಾರಕ್ಕೆ ಕೊಲೆ ಸುಪಾರಿಯನ್ನ ನೀಡಿರುವುದು ಕೂಡ ಬೆಳಕಿಗೆ ಬಂದಿದೆ. ಅದಾದ ನಂತರ ಫರ್ದರ್ ನಾವು ಇಂಟರೋಗೇಟ್ ಮಾಡಿದಾಗ ಇದೇ ರೀತಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಸಜ್ಜು ಫ್ರಾನ್ಸಿಸ್ ಅಂತ ಹೇಳ್ಬಿಟ್ಟು ಇವನು ಕೂಡ ಚರ್ಚಿನ ಅಗೇನ್ಸ್ಟ್ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಮರ್ಡರ್ ಮಾಡಬೇಕಂತ ಹೇಳ್ಬಿಟ್ಟು ಇನ್ನೊಬ್ಬ ಅಫ್ರೋಜ್ ಅನ್ನೋನ್ಗೆ ಇವರು ಸುಪಾರಿ ಕೊಟ್ಟಿದ್ದು ಕೂಡ ನಮ್ಮದು ಗಮನಕ್ಕೆ ಬಂತು. ಸೊ ಅದು ಕೂಡ ಇನ್ನೊಂದು ನಾವು ಅಟೆಂಪ್ಟ್ ಟು ಮರ್ಡರ್ ಮತ್ತು ಕಾನ್ಸ್ಪಿರಸಿದು ಕೇಸ್ ಮಾಡಿದ್ದೀವಿ. ಸೊ ಈ ರೀತಿ ಈಗ ನಾವು ಟೋಟಲ್ 3 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಒಬ್ಬ ವ್ಯಕ್ತಿ ವಿಲ್ಸನ್ ಅಂತ ಹೇಳ್ಬಿಟ್ಟು ನಮ್ಮ DRನಲ್ಲಿ ARS, ಇನ್ನೊಬ್ಬ ಅಲೆಕ್ಸಾಂಡರ್ ಅಲಿಯಾಸ್ ಅಲೆಕ್ಸ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ನಿವಾಸಿ, ಮತ್ತು ಇನ್ನೊಬ್ಬ ಅಫ್ರೋಜ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಪರಿಚಯ ಇರೋನು. ಈಗ ಅಫ್ರೋಜ್ದು ಕೂಡ ನಮ್ಮದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅವನು ಇದರಲ್ಲಿ ಹೇಗೆ ಪಾತ್ರ ಆಗಿದೆ ಅಂತ. ಬಟ್ ಈಗ ಮೇಲ್ನೋಟಕ್ಕೆ ಅವನಿಗೆ ಸುಪಾರಿ ಕೊಟ್ಟರು ನಮ್ಮದು ಗಮನಕ್ಕೆ ಬಂದಿದೆ. ಸೊ ಈ ರೀತಿ ನಾವೀಗ 2 FIR ಮಾಡ್ತೀವಿ. ಒಂದು NDPS ಅಲ್ಲಿ ಗಾಂಜಾ 2 kg ವಶ ಪಡೆದಿರೋದಕ್ಕೆ, ಮತ್ತು ಇನ್ನೊಂದು ಅಟೆಂಪ್ಟ್ ಟು ಮರ್ಡರ್ ಮತ್ತು ಕಾನ್ಸ್ಪಿರಸಿ ಮಾಡಿರೋದಕ್ಕೆ ಇನ್ನೊಂದು ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು 3 ಜನದೀಗ ಅರೆಸ್ಟ್ ಪ್ರೊಸೀಜರ್ ನಮ್ಮದು ನಡೆದಿದೆ. ಇಂದ ಬಂದಿರೋದು ರೂಟ್ಸ್. ಸೊ ಅವನಿಗೆ ಕೇರಳ ಈ ಚರ್ಚ್ ಟು ಫಾಲೋ ಡಿಸೈಪಲ್ ಆಗಿರ್ತಾನೆ. ಅದು ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಡೀತಾ ಇದೆ. ಇಲ್ಲಿವರೆಗೆ ಅವ್ನು ಹೇಳೋ ಪ್ರಕಾರ ಅವ್ರದ್ದು ಚರ್ಚ್ನವರೇ ತೊಗೊಂಬಂದು ಇವನಿಗೆ ಬಸ್ನಲ್ಲಿ ಇಟ್ಟಿದ್ರು ಅಂತ ಹೇಳ್ತಾ ಇದ್ದಾನೆ. ಈಗ ನಮ್ದು ಒಂದು ತಂಡ ಆಲ್ರೆಡಿ ಕೇರಳ ಹೋಗಿದೆ, ಅಲ್ಲಿ ಹೋಗ್ಬಿಟ್ಟು ಈಗ ವೆರಿಫೈ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ದು ಇನ್ವೆಸ್ಟಿಗೇಷನ್ ಶುರು ಆಗಿದೆ. ಅಲ್ಲಿ SP ಅವ್ರಿಗೆ ಕೂಡ ನಾವು ಮಾತಾಡಿದ್ದೀವಿ, ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲ, ವಿಲ್ಸನ್ ಇದೇ ಫಸ್ಟ್ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ. ಹೌದು, ಅದಕ್ಕೆ ನಾವು ನಮಗೆ ಮಾಹಿತಿ ಗೊತ್ತಾದ ತಕ್ಷಣ ನಾವೇನೇ ವಾಲಂಟಿಯರ್ ಆಗೇನೆ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಇವನಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಇವನ ಜೊತೆ ಬೇರೆ ಯಾರ್ಯಾರು ಚರ್ಚ್ನಲ್ಲಿ ಇನ್ವಾಲ್ವ್ ಇದ್ದಾರೆ ಅವ್ರಿಗೆ ಕೂಡ ನಾವು ಫರ್ದರ್ ಅರೆಸ್ಟ್ ಮಾಡ್ತೀವಿ. ಪ್ರಕರಣದ ವಿಚಾರಣೆಯನ್ನ ಶಿವಮೊಗ್ಗ ಪೊಲೀಸರು ಮುಂದುವರಿಸಿದ್ದು ಮತ್ತಷ್ಟು ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ಅದೇನೇ ಇದ್ರೂ ಗಾಂಜಾ ಕೇಸ್ನಲ್ಲಿ ಪೊಲೀಸ್ ಅಪ್ಪನೇ ಶಾಮೀಲಾಗಿರೋದು ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ನ್ಯೂಸ್ ರೂಮ್, ಕನ್ನಡ ಮೀಡಿಯಂ 24x7.